ಈಗ ನೋಡ್ರಿ ಹಾರನ್ ವರ್ಕ್ ಆಗ್ತಾ ಇಲ್ಲ. ಇಲ್ಲೆಲ್ಲ ಲೈಟ್ಸ್ ಆನ್ ಆಗಿರೋದು, ಯಾವಾಗಲೂ ಲೈಟ್ಸ್ ಆನ್ ಆಗಿರೋ 2 ಮೀಟ್ರ್ ಮಾತ್ರ ಬರ್ತಾ ಇದೆ. 2 ಮೀಟ್ರು ಅದು ಬಿಟ್ಟರೆ ಈ ಹ್ಯಾಂಡ್ಲ್ ಬರಲ್ಲೆಲ್ಲ ಲೈಟ್ ಬರೋದು. ಇಲ್ಲಿ ಲೈಟೇ ಬರ್ತಾ ಇಲ್ಲ. ಈ ಹೆಡ್ಲೈಟು ಬರ್ತಾ ಇಲ್ಲ ಗಾಡೀಲಿ, ಫಾಗ್ ಲ್ಯಾಂಪು ಬರ್ತಾ ಇಲ್ಲ. A to Z ಇಲ್ಲಿ ನೋಡ್ರಿ. ಸೊ ಹೋಗೋರು ಈ ಯೂಟ್ಯೂಬು ಬೇಡ, ಈ ಬೈಕು ಬೇಡ, ಯಾರ ಸವಾಸನೂ ಬೇಡ, ಅತ್ತಾಗೆ ನೆಮ್ಮದಿಯಾಗಿದ್ಬಿಡ. ಓಕೆ ಬಾಯ್ಸ್, ಇದು ಮತ್ತೆ ವ್ಲಾಗು. ಈ ವ್ಲಾಗ್ ನೋಡ್ತಿದ್ದಾರೆ ಓಕೆ, ಅರ್ಥ ಮಾಡ್ಕೊಳ್ಳಿ. ಕಾಲೇಜ್ ಮುಗಿಸ್ಕೊಂಡು ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಮಾಡಿರೋ ವ್ಲಾಗ್ A to Z ಫ್ರೀಸ್ ಆಗೋಗಿದೆ. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಎಲ್ಲ ಹೊಸ ಗಾಡಿ, ಹಿಂದೆಲ್ಲ ಒಂದು ಹೊಸ ಗಾಡಿ ನಿಂತಿತ್ತು, ನಮ್ಮ ಕ್ಲಾಸ್ ಹಿಡ್ಕೊಂಡೆ. ಸೊ ಸುಮ್ಮಕ್ಕೊಂದು SD ಅಡ್ವೆಂಚರ್ 2024 ಮಾಡಲು ಹೊಸ ಗಾಡಿ ಇತ್ಕೊಂಡವನೆ. ಹಾಂ, ಫ್ರೀಸಾಗಿ ಇವಾಗ ಮನೆಗೆ ಹೋಗೋಣ. ವೀಡಿಯೋ ಫ್ರೀಸ್ ಆಗ್ದವ್ರು ಸರ್ ಇವರು, ಅದೇನೋ ವೀಡಿಯೋ ಫ್ರೀಸ್ ಆಗ್ತಾನೆ ಇದೆ, ಏನು ಗೊತ್ತಿಲ್ಲ. ಬ್ಯಾಟ್ರಿ ಪ್ರಾಬ್ಲಮ್ ಅಂತೇನೋ ಬ್ಯಾಟ್ರಿ ಹೇಳಿದ್ದೀನಿ. ಒಂದು ಸಾಯಂಕಾಲ ಒಂದು ಬ್ಯಾಟ್ರಿ ಬರುತ್ತೆ ಅಂತ ಜಸ್ಟ್ ಟೆಂಪ್ರವರಿ ಯೂಸೇಜ್ಗೋಸ್ಕರ ನಮ್ಮ ಗಣಿಬ್ರು 350 ಟ್ರಾವೆಲರ್ ಅಂತ ಹೇಳಿದ್ದೀನಿ. ಸರಿ ಅಂತ ಹೇಳಿದ್ದಾರೆ. ಅವರು ಆಲ್ರೆಡಿ ಗೋವಾ ಇದೆಯಪ್ಪ, ಗೋವಾಯಿಂದ ಬಂದು ಬ್ಯಾಟ್ರಿ ಕೊಡ್ತದೆ. ಸೊ ಸಾಯಂಕಾಲ ಬ್ಯಾಟ್ರಿ ಇಸ್ಕೊಂಡು ನೋಡಬೇಕು. ಅದನ್ನು ಬ್ಯಾಟ್ರಿ ಪ್ರಾಬ್ಲಮ್ ಅಂದರೆ ಒಂದು ಟೆಲ್ಸಿಂದ ಎತ್ಕೊಂಡ್ಬಿಡ್ತೀನಿ. ಗೋಪುರ ಸಿಗ್ತಾ ಇಲ್ಲ, ವಿಧಿ ಇಲ್ಲ. ಗೋಪುರ ಸಿಕ್ಕರೆ ಗೋಪುರ ಎತ್ಕೊಳ್ಳೋಣ ಅಂತ ಫುಲ್ ರೆಡಿ ಇದ್ದೆ. ಗೋಪುರ ಸಿಗ್ತಲ್ಲ ಅಂದರೆ ಏನು ಮಾಡಲಿ, ಇರೋದಲ್ಲೇ ಖುಷಿ ಪಡಬೇಕು. ಟೆಲ್ಸಿನ ಬ್ಯಾಟ್ರಿ ತೊಗೊಂಡು ಟೆಲ್ಸಿಂದ ಯೂಸ್ ಮಾಡೋಣ ಬರ್ರಿ. ಇವಾಗ ಸದ್ಯಕ್ಕೆ ನಾನು ನಮ್ಮ ಶಿಲ್ಪಾಕ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ಅವ್ರದ್ದು ಇಂಟರ್ಸೆಪ್ಟರ್ ಎತ್ಕೊಂಡು ಟೈರ್ಸ್ ಫಿಟ್ ಮಾಡೋಣ ಅಂತ. ಅದು ಗೊತ್ತಲ್ಲ, ಅಲೈ ಪ್ರಾಬ್ಲಮ್ ಇತ್ತು ಮೊದಲು ಹೇಳಿದ್ದೆ, ಗೊತ್ತಿಲ್ಲ ಅಂದರೆ ಇವಾಗ ಹೇಳ್ತೀನಿ ನೋಡ್ರಿ. ಅವ್ರದ್ದು BS6 ಇಂಟರ್ಸೆಪ್ಟರ್ ತೊಗೊಂಡ್ರು. ಬಟ್ ಅದು ಹಿಂಗೆ ಓಣರು ಹಿಂಗೆ ಹೋಗ್ಬೋದಲ್ಲ, ಹಿಂದ್ಗಡೆ ರೋಡ್ ಆರ್ ನಗರದ್ದು ಅಲಾಯ್ ವೀಲ್ಸು ಪ್ರಾಬ್ಲಮ್ ಇದೆ. ಏನದು ಅಲಾಯ್ ವೀಲು ಬೆಂಡ್ ಆಗೋಗಿದೆ 2. ಪ್ಲಸ್ ಟಯರು ಯಾಕೋ ಸ್ವಲ್ಪ ಡೌಟು, ಅದಕ್ಕೆ ಬೇಡ ಅಂಥೇಳಿ ಅಲಾಯ್ ಎಲ್ಲ ಅವ್ರದ್ದು ಸ್ಪೋಕ್ಸ್ ನಿಮ್ಮದು. ಸೊ ನಾವು ಅದಕ್ಕೆ ಅಲಾಯ್ ವೀಲ್ಸ್ ತಂದು ಮಡಗಿದ್ದೀವಿ. ಸೊ ಇವಾಗ ಇಂಡಿಕೇಟರ್ ಆಗ್ತಾಗೆಲ್ಲ ಭಯ ಆಗುತ್ತೆ. ಯಾರೂ ಇಲ್ಲ ಈ ಗಾಡಿಗೆ, ಈಗ ಏನಂದ್ರೆ ಏನೂ ಇಲ್ವಲ್ಲ ಗಾಡೀಲಿ. ಯಾರನ್ನು ವರ್ಕ್ ಆಗ್ತಿಲ್ಲ ಬೆಳಗ್ಗೆಯಿಂದ, ಆರನ್ ಇಲ್ಲ, ಇಂಡಿಕೇಟರ್ ವರ್ಕ್ ಆಗ್ತಾಯಿಲ್ಲ, ಹೈ ಬೀಮ್ ಲೋ ಬೀಮು ಎಲೆಕ್ಟ್ರಾನಿಕ್ಸ್ ಯಾವುದು ವರ್ಕ್ ಆಗ್ತಾಯಿಲ್ಲ. ಮೀಟ್ರ್ 2 ಬಿಟ್ಟರೆ, ಇದು ಅದು 2 ಮೀಟ್ರ್ ಬಿಟ್ಟರೆ ಬೇರೆ ಯಾವುದು ಕೆಲಸ ಮಾಡ್ತಾಯಿಲ್ಲ. ಏನಕ್ಕೇನು ಗೊತ್ತಿಲ್ಲ. ನಾನು ಜೋಶಲ್ಲಿ ಎತ್ಕೊಂಡ್ಬಿಟ್ರೆ ಏನು ಶಾರ್ಟ್ ಆಗೋಯ್ತೋ ಏನೋ ಗೊತ್ತಿಲ್ಲ. ನೋಡೋಣ, ಮನೆ ಹತ್ರ ಹೋಗಿ ಸಾಯಂಕಾಲ ನೋಡ್ತೀನಿ ಏನಾಗಿದೆ ಏನು ಅಂತ. ಈಗ ಸದ್ಯ ಬ್ಯಾಟ್ರಿ ಗಣಿಬ್ರೋದು ಹಾಕ್ಬಿಟ್ಟು ಮೆಮರಿ ಕಾರ್ಡ್ಗೆ ಟೆಸ್ಟಿಂಗು ನೋಡೋಣ. ನನ್ನ ಮೆಮರಿ ಕಾರ್ಡ್ ಇದೆ. ಓಕೆ ಬಾಯ್ಸ್, ಇವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ, ಜೀವಕ್ಕೆ ಸ್ವಲ್ಪ ಸಮಾಧಾನ ಬಂದೈತೆ. ಥ್ಯಾಂಕ್ ಯು ಗಣಿಬ್ರೋ, ವಿಡಿಯೋ ನೋಡ್ತಾ ಇದ್ದಾರೆ. ಸೊ ಗಣಿಬ್ರೋ ಕೂಡ ವಿಡಿಯೋ ನೋಡದೆ ಬಿಡಿತ್ತು ಅಂತೆಲ್ಲ ಹೇಳ್ತಾಯಿದ್ರು. ಸೊ ತುಂಬ ಜನ ಈಗ ನಾನು ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದಾರೆ, ನಮ್ಮವರು ನೋಡ್ತಾ ಇದ್ದಾರೆ, ಸಜೆಷನ್ಸ್ಗಳ್ನು ಕೊಡ್ತಾರೆ. ಸೊ ಎಲ್ಲನೂ ಒಂದೊಂದಾಗಿ ಅಪ್ಡೇಟ್ ಮಾಡ್ಕೊತೀನಿ. ಬಟ್ ಈಗ ಅವ್ರು ಬ್ಯಾಟ್ರಿ ಕೊಟ್ಟು ಒಂದು ನನಗೆ ಜೀವ ತುಂಬಿದ್ದಾರೆ. ಈಗ ಸದ್ಯಕ್ಕೆ ಹೆಂಗಾಗಿದೆ ಅಂದರೆ, ನನಗೆ ವ್ಲಾಗ್ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ, 1 ವಾರದಿಂದ ನನ್ನ ವ್ಲಾಗ್ ಇಶ್ಯೂಸ್ ಬರ್ತಾಯಿದೆ ಅಂತೇಳಿ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ವ್ಲಾಗ್ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ನೋಡ್ರಿ ಹಾರನ್ ವರ್ಕ್ ಆಗ್ತಾಯಿಲ್ಲ. ಇಲ್ಲೆಲ್ಲ ಲೈಟ್ಸ್ ಆನ್ ಆಗಿರೋದು, ಯಾವಾಗಲೂ ಲೈಟ್ಸ್ ಆನ್ ಆಗಿರೋ 2 ಮೀಟ್ರ್ ಮಾತ್ರ ಬರ್ತಾ ಇದೆ. 2 ಮೀಟ್ರು ಅದು ಬಿಟ್ಟರೆ ಈ ಹ್ಯಾಂಡ್ಲ್ ಬರಲ್ಲೆಲ್ಲ ಲೈಟ್ ಬರೋದು. ಇಲ್ಲಿ ಲೈಟೇ ಬರ್ತಾ ಇಲ್ಲ. ಈ ಹೆಡ್ಲೈಟು ಬರ್ತಾ ಇಲ್ಲ ಗಾಡೀಲಿ, ಫಾಗ್ ಲ್ಯಾಂಪು ಬರ್ತಾ ಇಲ್ಲ. A to Z ಇಲ್ಲಿ ನೋಡ್ರಿ. ಅಲ್ಲಿ ಶಿಲ್ಪಾಕ್ ಅವ್ರ ಮನೆ ಹತ್ರ ಹೋಗಿದ್ದೀನಿ. ಅವ್ರು ಇಂಟರ್ಸೆಪ್ಟರ್ ರೆಡಿ ಮಾಡಿಸ್ಕೊಂಡು ರಿಟರ್ನ್ ಮನೆಗೆ ಬರಬೇಕು. ಅಲ್ಲಿ ಕತ್ಲೆ, ಈಗ ಕತ್ಲೆ ಗುರು. ಫಾಗ್ ಲ್ಯಾಂಪ್ಸ್ ಇಲ್ಲ, ಹೆಡ್ಲೈಟ್ ಇಲ್ಲ, ರೋಡಲ್ಲಿ ಲೈಟ್ ಇಲ್ಲ. ತಲೆ ಕೆಟ್ಟೋಗ್ಬಿಟ್ಟೈತೆ. ಹೆಂಗಾಗ್ತೈತೆ ಅಂದರೆ ನನಗೆ, ಸೊ ಹೋಗೋರು ಈ ಯೂಟ್ಯೂಬು ಬೇಡ, ಈ ಬೈಕು ಬೇಡ, ಯಾರ ಸವಾಸನೂ ಬೇಡ, ಅತ್ತಾಗೆ ನೆಮ್ಮದಿಯಾಗಿದ್ಬಿಡೋದ ನಂಗೆ ಆಗ್ಬಿಡ್ತದೆ. ಬಟ್ ಇದೊಂದು ನನ್ನ ಜೀವನ, ನಾನು ಇದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಬಟ್ ಆದರೆ ಈ ಥರ ತಲೆನೋವು ಬಂದಾಗ ಹೆವಿ ಉರ್ದು ಹೋಗೋದು ಗುರು. ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೊಳ್ಳಿ ಹೇಳು. ಕಂಟ್ರೋಲ್ ಮಾಡ್ಕೊತೀನಿ ಸರಿ ಗುರು, ಎಷ್ಟು ಅಂತ ಮಾಡಲಿ. ಹಿಂಗೆ ಕಾಟ ಕೊಟ್ರೆ ಈಗ ಹೊಸ ಬ್ಯಾಟ್ರಿ ಗುರು. ಗೋಪುರ ತಗೊಂಡಿದ್ದು 1 ವರ್ಷ ಆಗೈತೆ ಅಷ್ಟೇ. 1 ವರ್ಷಕ್ಕೆ 1 ಬ್ಯಾಟ್ರಿ ಹೊಗೆ ಹಾಕೊಂಡೈತೆ. 2 ಬ್ಯಾಟ್ರಿನೂ ರೀಸೆಂಟಾಗೆ ತಗೊಂಡಿದ್ದೆ. ಆ 2 ಬ್ಯಾಟ್ರಿನೂ ಈಗಲೇ ಹೊಗೆ ಹಾಕೊಂಡೈತಿ. ಹಿಂಗೆ ಅಂದಾಗ ಹೆಂಗೆ ಉರಿಯೋದ ಹೇಳ್ರಿ. ನನ್ನ ಕಷ್ಟಗಳು ಹೇಳಿದ್ರೆ ಸುಮ್ಮನೆ ವೇಸ್ಟು. ಬ್ಲಾಗಲ್ಲ ಅದನ್ನು ಹೇಳ್ಬಾರ್ದು.
ಬಟ್ ನನ್ನ ಟೈಮ್ ಹಂಗಿದೆ ಈಗ, ಅದು ಬಿಟ್ಟು ಬೇರೆ ಏನೂ ಹೇಳೋಕ್ಕಾಗಲ್ಲ. ಸೊ ಸದ್ಯಕ್ಕೆ ನಾಳೆ ಬ್ಲಾಗ್ಗೆ ವೀಡಿಯೋ ಮಾಡಲೇಬೇಕು. ಬೆಳಗ್ಗೆಯಿಂದ ಮಾಡಿರೋ ವೀಡಿಯೋ ಯಾವುದೂ ರೆಕಾರ್ಡ್ ಆಗಿಲ್ಲ, ಯಾವುದಕ್ಕೂ ಯೂಸ್ ಇಲ್ಲ. ನಾನು ಸತೀಶ್ ಅಣ್ಣಗೆ ಫೋನ್ ಮಾಡಿದೆ, ಅವ್ರ ಬ್ಯಾಟ್ರಿಗಳು ಊದ್ಕೊಂಡೈತೆ, ಒಂದೇ ಒಂದು ಬ್ಯಾಟ್ರಿ ಇದೆ ಅಂದರು. ಮುಂದೆ ನೋಡಲ್ಲಿ ಮೊಬೈಲ್ ನೋಡ್ಕೊಂಡೆ ಇವರು. ಸೊ ಸತೀಶ್ ಅಣ್ಣಗೆ ಫೋನ್ ಮಾಡಿದೆ, ಸತೀಶ್ ಅಣ್ಣ ನಂದು ಒಂದೇ ಪ್ರೀತಿ ಇರೋದು, ಮಿಕ್ಕಿದ ಬ್ಯಾಟ್ರಿ ಎಲ್ಲ ಹೋಗ್ಬಿಟ್ಟೈತೆ ಅಂದರು. ಗಣಿ ಬ್ರೋ ಫೋನ್ ಹಾಕಿದೆ, ಗಣಿ ಬ್ರೋ ಹಿಡ್ಕೊಂಡು ನಂದು ಗೋವಾದಲ್ಲಿದ್ದೀನಿ, ನಾನು ಬಂದು ಫೋನ್ ಮಾಡ್ತೀನಿ ಅಂದರು. ಕರೆಕ್ಟಾಗಿ ಮನೆಗೆ ಬಂದು ಮಲಗಿದ್ರು. ಸೊ ಆಮೇಲೆ ನಾನೇ ಫೋನ್ ಮಾಡಿದೆ ಆ ಕಡೆಯಿಂದ ಬರ್ತಾ. ಆಮೇಲೆ ಫೋನ್ ಎತ್ಬಿಟ್ರೆ ಸರಿ ಬಾ ಮನೆ ಹತ್ರ ಅಂತ ಹೇಳಿದ್ರು. ಅವ್ರ ಹತ್ರನೂ ಆಲ್ಮೋಸ್ಟ್ ಒಂದು 8-10 ಬ್ಯಾಟ್ರಿ ಐತೆ. 5 ಬ್ಯಾಟ್ರಿ ಉಷ್ಟು ಇರೋದು, ಇನ್ನು 3 ಬ್ಯಾಟ್ರಿ. ಆ 3 ಬ್ಯಾಟ್ರಿ ಇಲ್ಲಿ ನಾನು ಎತ್ಕೊಂಡು ಬಂದುಬಿಟ್ಟಿದ್ದೀನಿ, ಒಂದು ಅವ್ರ ಯೂಸೇಜ್ ಇರಲಿ ಅಂತ. ನೋಡ್ರಿ ಏನೂ ಕಾಣಲ್ಲ, ಹೆಡ್ಲೈಟೇ ಇಲ್ಲ. ಅವಾಗಲೇ ಏನಂದರೆ ಇದೊಂದು ಹಜಾರ್ಡ್ ಒಂದು ನಾನು ಡೈರೆಕ್ಟ್ ಮಾಡ್ಕೊಂಡಿದ್ದೀನಿ, ಅದೊಂದು ಹಜಾರ್ಡ್ ಬರ್ತೈತೆ. ಕತ್ಲೆ ಬಂದಾಗ ಈ ಹಜಾರ್ಡ್ ಆನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಯಾರೋ ಒಬ್ರು ಐಡಿಯಾ ಕೊಟ್ಟಿದ್ರು ಇದು, ಅದು ಗೊತ್ತಿಲ್ಲ ಇದು ಏನು, ಇದೊಂದು ಮಾತ್ರ ವರ್ಕ್ ಆಗ್ತೈತೆ ಅಂತ. ಅದೊಂದೇ ಕರೆಕ್ಟಾಗಿ ವರ್ಕ್ ಆಗ್ತಾ ಇರೋದು, ಮಿಕ್ಕಿದ್ದು ಯಾವುದು ವರ್ಕ್ ಆಗ್ತಾಯಿಲ್ಲ. ಬರ್ರಿ ಹೋಗುವ, ಮನೆಗೆ ಹೋಗ್ತೀನಿ, ಮನೆ ಹತ್ರ ಸಿಗ್ತೀನಿ, ನಿಮಗೆ ಹೇಳ್ತೀನಿ ಮಿಕ್ಕಿದ್ಕೆ ಏನೇನಾಯ್ತು ಹೆಂಗೆ ಅಂತೇಳಿ. ನೋಡ್ರಿ ನಮ್ಮ ಪರಿಸ್ಥಿತಿ, ನಂದು ಗಾಡಿ ಲೈಟ್ ಇಲ್ಲ ಅಂದ್ಬಿಟ್ಟು ಹಜಾರ್ಡ್ ಹಾಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಯಾವುದೋ ಒಂದು ಕಾರ್ ಹೋಗ್ತಾಯಿದ್ದಲ್ಲ, ಸೊ ಕಾರ್ ನೋಡಿಕೊಂಡು ಕಾರ್ ಲೈಟಲ್ಲಿ ನಾನು ಗಾಡಿ ಓಡಿಸ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ಹೆಂಗೆ ಬಂದುಬಿಟ್ಟೈತೆ, ನನ್ನ ಗಾಡಿ ಹೆಡ್ಲೈಟ್ ಇಲ್ದಿರೋ ಕಾರಣಕ್ಕೆ. ಐ ಥಿಂಕ್ ಅದು ಬೆಲ್ಲನ ಕಾರು, ಆ ಬೆಲ್ಲನ ಕಾರ್ದು ಹೆಡ್ಲೈಟ ನಾನು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹಜಾರ್ಡ್ ಆನ್ ಮಾಡ್ಕೊಂಡು, ಹಜಾರ್ಡ್ ಆನ್ ಆಗಿಲ್ಲ ಅಂದರೆ ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ ನನ್ನ ಗಾಡಿ ಟೈಲ್ ಲೈಟು ವರ್ಕ್ ಆಗ್ತಾಯಿಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಯಾಕಂದರೆ ಎಲ್ಲ ಎಲೆಕ್ಟ್ರಾನಿಕ್ಸು ಫ್ಯೂಸ್ ಹೊಗೆ ಹಾಕೊಂಡ್ಬಿಟ್ಟೈತೆ. ಅದು ಏನು ಹಿಂಗೆ ಆಯಿತು, ಅದು ಏನೋ ದೇವ್ರೇ ಬಲ್ಲ, ದೇವ್ರಿಗೆ ಗೊತ್ತು. ಬರ್ರಿ, ನಾನು ಇಲ್ಲೇ ಮನೆ, ಇದಿಷ್ಟು ಫುಲ್ ಡಾರ್ಕು, ಏನಂದ್ರೆ ಏನೋ ಕಾಣಿಸ್ತಲ್ಲ ಹಿಂದೆ. ಮನೆಗೆ ಹೋಗಿ ಫಸ್ಟು ಫ್ಯೂಸ್ ಹಾಕೋಣ. ಓಕೆ ಬಾಯ್ಸ್, ಮನೆಗೆ ಬಂದು ಇವಾಗ ಊಟ ಮೇಲ್ಗೆ ಹೋಗ್ತಾಯಿದ್ದೀನಿ. ಸೊ ಗಾಡಿ ರೆಡಿ ಆಯಿತು, ಫ್ಯೂಸ್ ಹೋಗಿತ್ತು, ಬಂದ ಟೂಲ್ಸ್ ಇದೆಯಲ್ಲ, ಸೊ ಪಟ ಅಂತ ಇದು ಹಿಂದೆ ಸೀಟೆಲ್ಲ ತೆಗ್ದು ರೆಡಿ ಮಾಡಿ ಗಾಡಿ ರೆಡಿ ಆಯಿತು. ಬರ್ರಿ